ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ JNN ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗದ JNN ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ಒಂದು ಕಾಲೇಜಿನಲ್ಲಿ ನೀವು ಮ್ಯಾನೇಜ್ಮೆಂಟ್ ಥ್ರೂ ಏನಾದರೂ ಸೀಟನ್ನು ಪಡಿಬೇಕಂದ್ರೆ ನಿಮಗೆ ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಯಾರ ರ್ಯಾಂಕು 1 ಲಕ್ಷ ಬಂದಿದೆ ಅಥವಾ 1 ಲಕ್ಷದ ಮೇಲೆ ಬಂದಿದೆ, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಹೀಗೆಲ್ಲ ಬಂದಿದ್ದು, ನೀವೇನಾದರೂ ನಾನು ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, AIML ಮಾಡಬೇಕು, ENC ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಒಳ್ಳೆ ಕಾಲೇಜುಗಳಲ್ಲಿ KCET ಮೂಲಕ ಆ ಒಂದು ಬ್ರ್ಯಾಂಚ್ಗಳು ಸಿಗೋದಿಲ್ಲ. ಆಗ ನೀವು ಸ್ವಲ್ಪ ತೀರಾ ಟಾಪ್ ಕಾಲೇಜಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಫೀಸು ತುಂಬ ದುಬಾರಿಯಾಗಿರುತ್ತೆ. ಆದ ಕಾರಣ ಈ ಒಂದು ಮಿಡ್ ರೇಂಜ್ ಡೀಸೆಂಟ್ ಕಾಲೇಜುಗಳು ಮತ್ತು ನಿಮ್ಮ ಏರಿಯಾದಲ್ಲಿ, ಈಗ ನೀವು ಶಿವಮೊಗ್ಗದಲ್ಲೇ ಇದ್ದೀರಾ ಅಂದಾಗ ಈ ಕಾಲೇಜುಗಳು ನಿಮಗೆ ತುಂಬ ಹೆಲ್ಪ್ ಆಗ್ತವೆ. ಆದ ಕಾರಣ ಈಗ ಈ ಕಾಲೇಜಿನ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಏನಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ಅಡ್ಮಿಷನ್ ಫೀ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. CET ಮೂಲಕ ಆದರೆ ನಿಮಗೆ CET ಫೀಸ್ ಇರುತ್ತೆ. ಅದರ್ ಫೀಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅದರ್ ಫೀಸ್ನಲ್ಲಿ 49,610 ಮತ್ತು ಕೋಆಪರೇಟಿವ್ ಸೊಸೈಟಿ ಫೀ ಒಂದು 1,01,500, ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 51,000 ಇಲ್ಲ 52,000 ಅಂತ ಹಿಡಿಯೋಣ. 52,000 ಅದರ್ ಫೀ ಇದೆ. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಮ್ಯಾನೇಜ್ಮೆಂಟ್ ಕೋಟಾಕ್ಕೂ ಅಪ್ಲೈ ಆಗುತ್ತೆ. ಈಗ ಮ್ಯಾನೇಜ್ಮೆಂಟ್ ಫೀಸ್ ಏನಿದೆ ಅಂತ ನೇರವಾಗಿ ನಾವು ನೋಡೋಣ. ನೋಡಿ, ಟ್ಯೂಷನ್ ಫೀ ಫಾರ್ ಮ್ಯಾನೇಜ್ಮೆಂಟ್ ಏನು ಸರ್, ಬರೀ ಟ್ಯೂಷನ್ ಫೀ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೋಬಹುದು ನೀವು. ಈಗಾಗಲೇ ನಾನು ತೋರಿಸಿದ್ದೇನೆ ಅದರ್ ಫ್ರೀ ಬಗ್ಗೆ, ಅದೊಂದು 52,000 ಅಂತ ಹಿಡ್ಕೊಳ್ಳೋಣ. ಈಗ ಸಿವಿಲ್ ಇಂಜಿನಿಯರಿಂಗ್ ನೀವೇನಾದರೂ ಈ JNNC ಕಾಲೇಜ್ನಲ್ಲಿ ಮಾಡಬೇಕಂದ್ರೆ 75,000 ಮತ್ತೆ 52,000, ಅಂದರೆ ಆಲ್ಮೋಸ್ಟ್ 1,27,000 ಫೀಸನ್ನು ನೀವು ಕೊಡಬೇಕಾಗುತ್ತೆ. 1,27,000 ಫೀಸನ್ನು ನೀವು ಕಟ್ಟಬೇಕಾಗುತ್ತೆ. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಇನ್ನೂ ಕಡಿಮೆ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಓನ್ಲಿ 50,390 ಇದೆ. ಇದಕ್ಕೆ ಒಂದು 22 ಕೂಡಿಸಿ, ಇದು 52 ಕೂಡಿಸಿ, ಈಗ ಎಷ್ಟಾಯಿತು ನಿಮಗೆ 1,02,000 ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ ಆಗಿ 1,02,000 ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಕಟ್ಟಬೇಕಾಗುತ್ತೆ. ನೋಡಿ, ಓನ್ಲಿ 50,000 ಅಂತ ತಿಳ್ಕೊಬೇಡಿ, 1,02,000 ಮೆಕ್ಯಾನಿಕಲ್ಗೆ ಕಟ್ಟಬೇಕಾಗುತ್ತೆ. ಇನ್ನು ಎಲ್ಲರೂ ಒಂದು ಕೇಳುವಂತಹ ಕಂಪ್ಯೂಟರ್ ಸೈನ್ಸ್ಗೆ ಎಷ್ಟು ಫೀಸು? 3,30,000 ಮ್ಯಾನೇಜ್ಮೆಂಟ್ ಫೀಸು ಮತ್ತೆ 52,000, ಅಂದರೆ 3,82,000 ನೀವು ಕಂಪ್ಯೂಟರ್ ಸೈನ್ಸ್ಗೆ ಇದು ಮಾಡಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ. ಇನ್ನು ಇದು ನೋಡಿ, ಇವೆಲ್ಲ ಪರ್ ಇಯರ್ ಫೀಸು. ಅದನ್ನು ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋತೀರಾ. ಇದು 1 ವರ್ಷಕ್ಕೆ ಇರುವಂಥ ಫೀಸು ಥ್ರೂ ಮ್ಯಾನೇಜ್ಮೆಂಟ್ ಕೋಟಾ. ಇನ್ನು ENC ನೋಡಿ, ಈ ವರ್ಷ ENCನೂ ಬಹಳ ಜನ ಹೋಗಬೇಕು ಅಂತ ಅನ್ಕೋತಾ ಇದ್ದಾರೆ. ENC ಫೀಸ್ ಎಷ್ಟಿದೆ? 1,80,390. ಇದಕ್ಕೆ 52,000 ಕೂಡಿಸಿ ಆಲ್ಮೋಸ್ಟ್ 3,32,000 ಫೀಸ್ ಆಗುತ್ತೆ. ಇದು 2,32,000 ಫೀಸ್ ಆಗುತ್ತೆ. ನೋಡಿ, 2,32,000 ಕೊಟ್ಟು ನೀವು ENC ಮಾಡಬಹುದು. ನಿಮ್ಮ ರ್ಯಾಂಕು 1.5 ಲಕ್ಷ ಮೇಲೆ ಹೀಗೆಲ್ಲ ಇದ್ದಾಗ ನಿಮಗೆ ಒಂದು ಡೀಸೆಂಟ್ ಕಾಲೇಜ್ನಲ್ಲಿ ENC ಕೂಡ ಸಿಕ್ಕೋದಿಲ್ಲ. ಅವಾಗ ನೀವು ಇಷ್ಟು ಪೇ ಮಾಡಿ, ನೀವೇನೋ ಶಿವಮೊಗ್ಗದಲ್ಲೇ ಇದ್ದೀರಾ ಅಥವಾ ಅಕ್ಕಪಕ್ಕದ ಹಳ್ಳಿಯಲ್ಲಿ, ತಾಲೂಕಿನಲ್ಲಿ ಇದ್ದೀರಾ ಅಂದರೆ ಮಾಡಲಿಕ್ಕೆ ಅಡ್ಡಿಲ್ಲ. 2,32,000 ENC ಆಗುತ್ತೆ. ಇನ್ನು ISC ನೋಡಿ, ISCಗೂ ಕೂಡ ISC ಅಂದರೆ ಸೇಮ್ CSC ಥರಾನೇ ಇರುತ್ತೆ. 2,55,390 ಫೀಸ್ ಇದೆ. ಮತ್ತೆ 52,000 ಅಂತಂದರೆ ಆಲ್ಮೋಸ್ಟ್ 3,07,000 ಫೀಸ್ ಆಗುತ್ತೆ. ISC ಕೂಡ ನೀವು ಮಾಡಬಹುದು. ಇನ್ನು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ಗೆ ನೋಡಿ, 90,000 ಫೀಸ್ ಇದೆ. 90,000 ಮತ್ತೆ 50,000, 52,000 ಅಂತಂದರೆ 1,42,000 ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಫೀಸ್ ಆಗುತ್ತೆ. ಯಾರೆಲ್ಲ ಎಲೆಕ್ಟ್ರಿಕಲ್ ಮಾಡ್ತೀರಾ ಅನ್ನೋರು 1,42,000 ಫೀಸ್ ಆಗುತ್ತೆ. ಅದನ್ನು ನೀವು ಮಾಡ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ಬ್ರಾಂಚ್ ಇದೆ ನೋಡಿ, ಬಹಳಷ್ಟು ಕಾಲೇಜಲ್ಲಿ ಇರೋದಿಲ್ಲ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂತ ಕೂಡ ಬ್ರಾಂಚ್ ಇದೆ ಇಲ್ಲಿ. ಇದಕ್ಕೆ 1,05,000 ಮತ್ತು 52,000 ಅಂದರೆ 1,57,000 ಫೀಸ್ ಆಗುತ್ತೆ. ಇದನ್ನು ಕೂಡ ನೀವು ಮಾಡ್ಬೋದು. ಆಲ್ಮೋಸ್ಟ್ ENC ಹಾಗೆ ಇರುತ್ತೆ. ಸ್ವಲ್ಪ ಟೆಲಿಕಮ್ಯುನಿಕೇಷನ್ನಲ್ಲಿ ಸ್ಪೆಷಲೈಸೇಷನ್ ಬರುತ್ತೆ. ಸ್ವಲ್ಪ ನ್ಯಾರೋ ಬ್ರಾಂಚ್ ಆಗುತ್ತೆ ಇದು, ಆದರೂ ಕೂಡ ಇದನ್ನು ಕೂಡ ನೀವು ಮಾಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ AIML ನೋಡಿ, ಈ ವರ್ಷ ತುಂಬ ಬಹುಬೇಡಿಕೆ ಇರುವಂಥ ಬ್ರಾಂಚ್ ಇದು. ಇದಕ್ಕೆ 3 lakh ಫೀಸ್ ಇಟ್ಟಿದ್ದಾರೆ. ಮತ್ತೆ ಮೇಲೆ 52,000 ಅಂತಂದರೆ 3,52,000ಗೆ ನಿಮಗೆ AIML ಇಲ್ಲಿ ದೊರೆಯುತ್ತೆ. ಇನ್ನು ನೋಡಿ, ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದಕ್ಕೆ 1,55,000 ಫೀಟ್ ಇದ್ದಾರೆ. ಮತ್ತೆ ನಾನು ಹೇಳ್ದಂಗೆ 52,000 ಅಂದರೆ 2,07,000 ಫೀಸ್ ಇದೆ. ರೋಬೋಟಿಕ್ಸ್ AI ಕೂಡ ಮಾಡಬಹುದು. ಇನ್ನು ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್ಗೆ 2,80,000 ಇಟ್ಟಿದ್ದಾರೆ. ಮತ್ತೆ 52,000 ಅಂದರೆ 3,32,000 ಫೀಸ್ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್ ಕೂಡ ನೀವು ಮಾಡಬಹುದು. ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ಏನು ಸಿಲೆಬಸ್ ಇರುತ್ತೆ 90% ಅದೇ ಸಿಲೆಬಸ್ ಇರುತ್ತೆ. ನೋಡಿ, ಇದುವರೆಗೆ ನಾವು JNNC ಕಾಲೇಜಿನ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಸನ್ನು
ನೋಡಿದ್ವು ಇಲ್ಲಿ ನೋಡಿ, ಈಗಾಗಲೇ ನಾನು ನಿಮಗೆ ಆ್ಯಡ್ ಮಾಡಿ ಹೇಳಿದೆ. ಇನ್ ಅಡಿಷನ್ ಟು ಟ್ಯೂಷನ್ ಫೀ ಫಾರ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಅದರ್ ಫೀ ಕೋಆಪರೇಟಿವ್ ಸೊಸೈಟಿ ಅಂತ ಕೊಟ್ಟಿದ್ದಾರೆ. ಇದನ್ನೇ ನಿಮಗೆ ನಾನು 52,000 ಅಂತ ಆ್ಯಡ್ ಮಾಡಿ ಹೇಳಿದ್ದು. ಮತ್ತೊಂದು ಕಾಲೇಜು, ನಿಮಗೆ ಯಾವ ಕಾಲೇಜಿನ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಯನ್ನು ತಿಳ್ಕೋಬೇಕಾಗಿದೆ ಅಂತ ಕಾಮೆಂಟ್ ಮಾಡಿದರೆ ಆದಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ನಿಮಗೆ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಕಾಮೆಂಟ್ನಲ್ಲಿ ಕೇಳಿ, ಸಾಧ್ಯವಾದಷ್ಟು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ.